ರಾಯಚೂರು ಜಿಲ್ಲೆಯಲ್ಲಿ ಹೊಸದಾಗಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಸ್ಥಾಪಿಸುವ ಕುರಿತು ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ನಂತರ ಮಾತನಾಡಿದ ಅವರು, ಅಗತ್ಯತೆ ಆಧಾರದ ಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಕೆಎಸ್ಆರ್ಪಿ ಪಡೆ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಂದು ವಿಧಾನಸಭೆಯ ಕಲಾಪದ ವೇಳೆ ಮಸ್ಕಿ ಕ್ಷೇತ್ರದ ಶಾಸಕ ಬಸವನಗೌಡ ತುರುವಿಹಾಳ್ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಎಸ್ಆರ್ಪಿ ಪಡೆಯ ಅವಶ್ಯಕತೆ ಇದೆ ಎಂದು ಗಮನ ಸೆಳೆದಿದ್ದಾರೆ. ಅಲ್ಲದೆ 175 ಎಕರೆ ಜಾಗ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನವನ್ನ ನೀಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರು ಈಗಾಗಲೇ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ ಮತ್ತು ಕೆಎಸ್ಆರ್ಪಿ ಪಡೆ ಸ್ಥಾಪಿಸುವಂತೆ ಸದನದಲ್ಲಿ ಕೋರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ರಾಯಚೂರು ಭಾಗದ 30 ಶಾಸಕರು ಸಹಿ ಮಾಡಿ ರಾಯಚೂರು ಭಾಗದಲ್ಲಿ ಕೆಎಸ್ಆರ್ಪಿ ಪಡೆ ಸ್ಥಾಪಿಸುವಂತೆ ಮನವಿ ಸಲ್ಲಿಸಿರುವುದಾಗಿ ಹೇಳಿದ್ದಾರೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 12 ಕೆಎಸ್ಆರ್ಪಿ ಪಡೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ವಿವರಿಸಿದ್ದಾರೆ. ರಾಯಚೂರು ಭಾಗದಲ್ಲಿ ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು, ಜಲಾಶಯಗಳು ಹಾಗೂ ಗಡಿ ಪ್ರದೇಶಗಳು ಇರುವುದರಿಂದ ಶಾಸಕರ ಮನವಿಯನ್ನ ಪರಿಗಣಿಸಿ ಈ ಕುರಿತು ಪರಿಶೀಲಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆರ್ಥಿಕ ಇಲಾಖೆಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮತ್ತು ಅಗತ್ಯತೆಗೆ ಅನುಗುಣವಾಗಿ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದು ಕೆಎಸ್ಆರ್ಪಿ ಪಡೆ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಈ ನಿರ್ಧಾರವು ರಾಯಚೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಸಹಕಾರಿಯಾಗಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಸರ್ಕಾರವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆದ್ರಿಂದ ಅದನ್ನ ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿ ನೋಡಿಕೊಂಡು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಆ ಪ್ರಸ್ತಾವನೆಯನ್ನ ನಮ್ಮ ಆರ್ಥಿಕ ಇಲಾಖೆಗೂ ಕೂಡ ಕೇಳಿದ್ದೇವೆ. ಯಾಕೆಂದ್ರೆ ಫೈನಲಿ ಫೈನಾನ್ಸ್ನವರು ಒಪ್ಕೋಬೇಕಾಗ್ತದೆ. ಅವ್ರನ್ನು ಕೂಡ ಈಗಾಗಲೇ ನಾವು ಕೇಳಿದ್ದೇವೆ. ಒಂದು ವೇಳೆ ಅದರ ಅಗತ್ಯತೆ ಬಂತು ಅಂತ ಹೇಳಿದ್ರೆ ನಾವು ಆರ್ಥಿಕ ಇಲಾಖೆಯ ಅನುಮತಿಯನ್ನು ತೆಗೆದುಕೊಂಡು ಮುಂದಿನ ದಿನದಲ್ಲಿ ಪರಿಶೀಲನೆಯನ್ನ ಮಾಡ್ತೇವೆ. ಯಾಕೆಂದ್ರೆ ಒಂದು ಬೆಟಾಲಿಯನ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಬೇಕಾಗುತ್ತೆ. ಆಮೇಲೆ ಅವರು ಜಮೀನು 175 ಎಕರೆ ಜಮೀನಿದೆ ಅಂತ ಹೇಳಿದ್ದಾರೆ. ಅದು ಉಪಯೋಗ ಆಗ್ತದೆ. ಆದರೆ ನಮ್ಮ ಅವಶ್ಯಕತೆಯನ್ನು ನೋಡಿಕೊಂಡು ಆ ಭಾಗದಲ್ಲಿ ನಮಗೆ ಬೇಕಾಗ್ತದ ಅಂತ ಹೇಳಿ ನೋಡಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಕಲಬುರಗಿಯಲ್ಲಿ ಒಂದು ಬೆಟಾಲಿಯನ್ ಇದೆ. ಆದ್ರಿಂದ ಅದನ್ನ ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿ ನೋಡಿಕೊಂಡು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಆ ಪ್ರಸ್ತಾವನೆಯನ್ನ ನಮ್ಮ ಆರ್ಥಿಕ ಇಲಾಖೆಗೂ ಕೂಡ ಕೇಳಿದ್ದೇವೆ. ಯಾಕೆಂದ್ರೆ ಫೈನಲಿ ಫೈನಾನ್ಸ್